ಸರ್ಪಲಾಂಛನದ ಸಪ್ತ ಎಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಹೋರ್ಗರಿವ ಬಿರುಗಾಳಿಗೆ ಬೆಚ್ಚದೆ ಧರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತ ಕನಕರತ್ನ ಸೋಪಾನಗಳಿಂದೊಳಗೂಡಿ ಝೇಂಕಾರ ಮಾತ್ರದಿಂದಲೇ ಚತುರ್ದಶ ಭವನವನ್ನು ಮೆಟ್ಟಿ ನಿಂತ ಮಹಾರಾಜ ಹಸ್ತಿನಾದೀಶ್ವರ, ಕುರುಚಕ್ರೇಶ್ವರ, ಚರಂಕಮಲ್ಲ, ಪ್ರಚಂಡ ಕೌರವೇಶ್ವರ, ದಿಟ್ಟಿಸಿರು ಬಿಟ್ಟು ನಿಟ್ಟಿಸಿ ನೋಡುವ ಗುರುವಂಶೋದ್ಧಾರಕ ಪಿತಾಮಹ ಭೀಷ್ಮರೇ ನಮೋ ನಮಃ. ಗುರು ಪಾಂಡವರಿಗೆ ಶಾಸ್ತ್ರಾಸ್ತ್ರ ವಿದ್ಯೆಯನ್ನಿತ್ತು ಗುರುವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ನಮೋ ನಮಃ. ವಿದುರ ಮಹಾಶಯರು ಕುಶಲವೇ? ಭಂಡ ಭೀಮನ ರುಂಡವನ್ನು ಚೆಂಡಾಡಿ ಭೀಮನ ಗುಂಡಿಗೆ ಬಿಸಿ ರಕ್ತವನ್ನು ಹೀರಲು ಸಿದ್ಧರಾಗಿರುವ ಎನ್ನನಿಜ ದುಶ್ಯಾಸನ ಅಗ್ರಜ ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೊಗೆದು ಎದುರಾಳಿಗಳ ಸೊಕ್ಕಡಗಿಸಿದ ಸಿಂಧೂ ರಾಜ ಗೌರವೇಶ್ವರ, ಭಗವಾನ್ ಭಾಸ್ಕರ ಪುತ್ರ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ವೀರಧನಸ್ಸನ್ನು ಪಡೆದ ಎನ್ನ ಮಿತ್ರ ಕರ್ಣ ಮಿತ್ರ. ಅದು ಅಲ್ಲದೆ ಸ್ವಲ್ಪವೂ ಅಜಾಗರೂಕನಾಗದೆ ಅನುಪಮ ಭಕ್ತಿ ರಾಜಭಕ್ತಿ ತೋರಿ ನನ್ನ ಸೂಕ್ತ ಸಲಹೆಗಾರನಾಗಿ ನನ್ನ ಬೆನ್ನ ಹಿಂದೆ ಕಾವಲು ನಿಂತಿರುವ ಮಾವ ಶಕುನಿ ಇಂದು ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ. ಮಾವ ಸುಯೋಧನ, ಉರುಗಲಾಂಛನನ ಮೆರಗು ವರ್ಗಾಸನಕ್ಕೆ ಸರಿ ಹೋಲುವಂತಿದೆ ಮಾವ ಸುಯೋಧನ. ಉರುಗಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ ಗುರುಕುಂಬಿನಿಯ ಕಾರ್ತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟವರ್ಧನಗೆ ಗುರೋಧರ ನಿಪುಣ ನಿರ್ಜರೇ ನನಗೆ ಜ್ಞಾನಗೈದ ಕರ್ಣ ಸಹೋದರ ದುಶ್ಯಾಸ ಎಣೆಯಿಹರೆ ಎನಗೆ ಸುರಸಿಂಧೂ ಗೌರವೇಶ್ವರ, ಗುರುವಂಧ್ಯ ವಿನಯ ಮಾವ ಸುಯೋಧನ. ಸಾಟಿ ಇರುವರೆ ಎಂದೆನಗೆ ಸರಿ ಸಾಟಿ ಇರುವರೆ ಪೇ ಸಾಟಿ ಇರುವರೆ ಎಂದೆನಗೆ ಸರಿ ಸಾಟಿ ಇರುವರೆ ಪೇ ಕುರುಕುಲ ಸಿಂಹಾಸನ ಛಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳ್ ಕುರುಕುಲ ಸಿಂಹಾಸನ ಛಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳ್ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇ ಭೀಷ್ಮ ಗುರುದ್ರೋಣಾದಿಗಳಿರಲು
ಶೌರ್ಯ ರಣದೊಳು ರಿಪುಗಳ ಒಡಿಸದ ಬಿಡುವನೆ ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯ ರಣದೊಳು ರಿಪುಗಳ ಒದಿಸದ ಬಿಡುವೆ ಈ ಮಾವಶಕ್ತಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜರು ಶಾಸನ ಅವರನ್ನು ವಧಿಸದಿರುವನೆ ಸಹೋದರ ಅನುಜರು ಶಾಸನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೆಳ್ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೆಳ್ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿಬಾಳೆ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿಬಾಳೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೆಳ್ ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿದರಂತೆ. ನೋಡಿದಿರ, ಅರಣ್ಯದಲ್ಲಿ ಅನಾಗರಿಕರೊಡನೆ ವಾಸ ಮಾಡಿಕೊಂಡಿದ್ದವರ ಧೈರ್ಯವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು. ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ನಿಶ್ಚಿತವಲ್ಲವೇ? ಏನು ತಾತ, ಹೋರಾಟವೇ? ಈ ಅರಮನೆಯ ವಾಸಿಯ ಮುಂದೆ ಅರಣ್ಯವಾಸಿಗಳ ಹಾರಾಟವು ಹೋರಾಟವು ಏನೂ ನಡೆಯುವುದಿಲ್ಲ. ಅದು ಅಲ್ಲದೆ ನನ್ನ ಬಳಿ 11 ಅಕ್ಷವೈಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೇನಾದರೂ ಸಿಕ್ಕಿದ್ದೇ ಆದರೆ ಮದಿಸಿದ ಮದ್ದಾನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವುದು. ಸಹೋದರ ಅಗ್ರಜ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರಲ್ಲಿ ಬೆಳೆದ ನಮಗೇಕೆ ಆ ಚಿಂತೆ? ಏನು ಪುರುಷೋತ್ತಮ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರ ವಿದುರನ ಮುರುಕು ಜೋಪಡಿಗೆ ಹೋದನಂತೆ. ಏಕೆ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರ ಮನೆಯಾಗಾದರೂ ಹೋಗಬಾರದಿತ್ತಲ್ಲವೇ? ಎಷ್ಟೇ ಆದರೂ ನಲ್ಲೆಯರನ್ನಲ್ಲ, ಮಾತಿನ ಮಲ್ಲ, ತಿಳುವಳಿಕೆ ಇಲ್ಲ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದೂತನಾಗಿ ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರನಲ್ಲ, ನಿನ್ನಲ್ಲಿ ಚಿಂತೆ ಹೇಗಲ್ಲ? ಏನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯ? ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕೆಂದನ್ನು ರಾಜನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚಿ ಕುಳಿತುಕೋ. ದುರ್ಯೋಧನ, ನಿನ್ನ ಬುದ್ಧಿ ವಿಕಲ್ಪವಾಗಿರುವಾಗ ಈ ರೀತಿ ಮಾತನಾಡುತ್ತಿರುವೆ. ವಿದುರ, ಒದರದಿರಲೋ ವಿದುರ ಸದರದಿ, ಹುಡುಕಿ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ಹುಡುಕಿ ಒದರದಿರಲೋ ವಿದುರ ಸದರದಿ. ನರದ ಸಭೆಯೊಳು ಜರಿದು ಈ ಕೌರವನ ವಿದುರ, ನೆರದ ಸಭೆಯೊಳು ನಿಂತು ಜರಿದು ಈ ಕೌರವ ನುಡಿವೆಯಾದೊಳ ಗಿರಿದು ಫಲ್ವೆಲಿ ಖಡ್ಗದೊಳು, ನುಡಿವೆಯಾದೊಳ ಇರಿದು ಫಲ್ವೆಲಿ ಖಡ್ಗದೊಳು. ಒದರದಿರಲೋ ವಿದುರ ಸದರದಿ,
ಸದರದಿ ತಪ್ಪಲಿಯ ಮಗನಿ ಪರದೇಸಿ ಹೆಪ್ಪುಲಿಯ ಗರ್ಭವನ್ನು ಭೇದಿಸುವ ತೆರದಿ ತಪ್ಪಲಿಯ ಮಗ ನೀನು ಪರದೇಸಿ ಹೆಪ್ಪುಲಿಯ ಗರ್ಭವನ್ನು ಭೇದಿಸುವ ತೆರದಿ ಕಡುವೈರಿ ಪಾಂಡವರ ಪರವಹಿಸಿ ಛಲದಂಗ ಮಲ್ಲ ಗುರು ದೊರೆಯ ಧಿಕ್ಕರಿಸಿ ಇದರ ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಗುರು ದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ವಿದುರ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವ ನುಡಿವೆಯಾದೊಡೆ ಇರಿದು ಕೊಲ್ವೆ ನೀ ಕಡಿಗದೊಳು ನುಡಿವೆಯಾದೊಡೆ ಇರಿದು ಕೊಲ್ವೆ ನೀ ಕಡಿಗ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ವಿದುರ ಹಿರಿಯವನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡಿದ ಸಹೋದರ ಅಗ್ರಜ ಕೂಡಲೇ ಈ ದಾಸಿಪುತ್ರ ಸಭೆಯಿಂದ ಆಚೆಗೆ ಹೊರಡಿಸು ಅಲ್ಲವೋ ವಿದುರ ಮಹಾಶಯ ಏನ ನುಡಿದ ಯಜ್ಞಾನ ರೈತನೇನು ಪಾನ ಮದ್ದನಂತೇನ ನುಡಿದ ಯಜ್ಞಾನ ರೈತನೇನು ಏನ ನುಡಿದ ಯಜ್ಞಾನ ರೈತನೇನು ಪಾನ ಮದ್ದನಂತೇನ ನುಡಿದ ಯಜ್ಞಾನ ರೈತನೇನು ಕರೆಯದ ಸಭೆಗೆ ಆಗಮಿಸಿಯಾದವರು ಗುರು ಸಾಮ್ರಾಟನ ಜರಿವಂತಾದಯ ವಿದುರ ಮಹಾಶಯ ಕರೆಯದ ಸಭೆಗೆ ಆಗಮಿಸಿಯಾದರು ಗುರು ಸಾಮ್ರಾಟನ ಜರಿವಂತಾದ ಯಾರ ಒತ್ತಾಸಲಿಂದಲ ಈ ಪರಿ ವೀರ ಕೌರವೇಶ್ವರನ ಜರಿದು ವಿದುರ ಮಹಾಶಯ ಯಾರ ಒತ್ತಾಸಲಿಂದಲ ಈ ಪರಿ ವೀರ ಕೌರವೇಶ್ವರನ ಮರಿದು ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸವೆ ಗದಾ ದಂಡದಿ ಮೀರಿದ ಶಬ್ದಗಳಾಡಿದಯೋ ಅಪ್ಪಳಿಸುವೆ ಗದಾ ದಂಡದಿ ಏನ ನುಡಿದ ಯಜ್ಞಾನ ರೈತನೇನೆ ಪಾನ ಮದ್ದನಂತೇನ ನುಡಿದ ಯಜ್ಞಾನ ರೈತನೇನೆ ಇಲ್ಲವೋ ವಿದುರ ಮಹಾಶಯ ನನ್ನ ಅಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನ ಹಲ್ಲನ ಮುರಿದು ಬಿಟ್ಟನು ಪಾಪಿ ಸಭೆಯಿಂದ ಆಚೆಗೊಳ್ಳುವಂತ ನಾವು ಕೂಡ ಇಲ್ಲವೋ ಪಾಪಿ ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ ಪಾಪಿ ಕೇಳು ನಿನ್ನನ್ನು ಕೊಲ್ಲುವುದಾಗಿ ಭೀಮಸೇನನು ಯತ್ನಿಸಿದನಲ್ಲ ಆ ಸಮಯದಲ್ಲಿ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಟಿದ್ದ ಬಿಲ್ಲನ್ನು ಈಗಲೇ ಮುರಿದ ವಿಷಯಗಳು ಪ್ರಮಾದವಾಯಿತು ಕೌರವೇಶ್ವರ ವಿದುರ ಮಹಾಶಯನನ್ನು ಪರಿಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ ಆತನು ನಿನ್ನ ಬೆಂಗಾವಲಾಗಿ ನಿಂತಿದ್ದರೆ ನಿನ್ನನ್ನು ಜಯಿಸತಕ್ಕ ವೀರರು ಯಾರಿದ್ದರು ಕರ್ಣ ಆ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹಾಯ ದೊರೆದೆಯಾ ಬಿಡಯ್ಯಾದರ ಚಿಂತೆಯೇನು ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವೆನು ಈಗ ಎಲ್ಲರೂ ಕೇಳಿರಿ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯಿಂದಾಚೆಗೆ ಓಡಬೇಕಾಗಿದೆ ಎಚ್ಚರ ಸಹೋದರ ಅಗ್ರಜ ಎಲ್ಲಿ ನನ್ನ ಸೈನ್ಯಾಧಿಕಾರಿಯ ಪಟ್ಟಿಯನ್ನು ತೆಗೆದುಕೊಂಡು ಬಾ ಕೃಷ್ಣನು ಬಂದಾಗ ನಾನು ಅದರನ್ನೇ ಎದುರು ನೋಡುತ್ತಾ ಕುಳಿತಿರುವೆ ತೆಗೆದುಕೋ ಅಗ್ರಜ धरिसी है धर्म दीक्षया मेरे सी है कर्म साक्षिया धरिसी है धर्म दीक्षया
ಯಾಗಕ್ಕೆ ಸಿಲುಕದ ಯೋಗ ದುರಂಧರ ಯಾಗಕ್ಕೆ ಸಿಲುಕದ ಯೋಗ ದುರಂಧರ ಲೋಕದ ಹಿತವನ್ನು ಬಯಸುವೆ ನಾನು ಲೋಕದ ಹಿತವನ್ನು ಬಯಸುವೆ ನಾನು ಧರಿಸಿ ಹೇ ಧರ್ಮದಿ ವಿಷಯ ಮೆರೆಸಿ ಹೇ ಕರ್ಮ ಸಾಕ್ಷಿಯ ಧರಿಸಿ ಹೇ ಧರ್ಮದಿ ವಿಷಯ ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು ಅಗಣಿತ ಮಹಿಮನು ನಾನೇ ಮಹಾತ್ಮನು ಅಗಣಿತ ಮಹಿಮನು ನಾನೇ ಮಹಾತ್ಮನು ಧರಿಸಿ ಹೇ ಧರ್ಮ ದೀಕ್ಷೆಯ ಮೆರೆಸಿ ಹೇ ಕರ್ಮ ಸಾಕ್ಷಿಯ ಧರಿಸಿ ಹೇ ಧರ್ಮ ದೀಕ್ಷೆಯ ನಮಸ್ಕರಿಸುವೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಭೀಷ್ಮ ದ್ರೋಣಾದಿ ಗುರು ಹಿರಿಯರೇ ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈ ದುರ್ಯೋಧನನು ತಾನು ರಾಜನೆಂಬ ಗರ್ವದಿಂದ ನಮಸ್ಕಾರಕ್ಕೆ ಸಿದ್ಧನಾಗದೆ ಕುಳಿತಿರುವನು. ಇರಲಿ, ನಾನೇ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ನಮಸ್ಕಾರಕ್ಕೆ ಸಿದ್ಧನಾಗುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗು. ಹೇಳು ಹೇಳು ಚಕ್ರವರ್ತಿ, ಭೂಪಾಲಕನಾದ ನೀನು ಸಾಮಾನ್ಯನಾದ ಈ ಗೋಪಾಲಕನ ಪಾದದಡಿಯಲ್ಲಿ ಹೇಳಿದ್ದರೆ ನಾನೇ ಬರುತ್ತಿರಲಿಲ್ಲವೇ? ಕೃಷ್ಣ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದರೆಂದು ಹೆಮ್ಮೆಗೊಳ್ಳಬೇಡ. ಕೃಷ್ಣ, ಭವ, ನಿನಗೆ ನರ್ತನವೆಂದರೆ ಬಲು ಮಮತೆಯಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದೇನು? ಇದ್ದೇ ಇದೆ. ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿರುವೆ ಅಲ್ಲವೇ? ಹೌದು, ನೋಡಿರುವೆನು. ನನ್ನ ಆಸ್ಥಾನದ ನರ್ತನವನ್ನೊಮ್ಮೆ ನೋಡು. ಸಹೋದರ ಅಗ್ರಜ, ಪ್ರಾರಂಭವಾಗಲಿ ನರ್ತನ. ನಡೆಯಲಿ ನರ್ತನ. ಕರುಣಾಳು ಕುರು ಭೂಪರಾಜೇಶ್ವರ ಕರುಣಾಳು ಕುರು ಭೂಪರಾಜೇಶ್ವರ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕರುಣಾಳು ಕುರು ಭೂಪ ರಾಜೇಶ್ವರ
ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಇತನಿ ಚತುರ ಕೌರವೇಶ್ವರ ಸೋದರ ಮಾವನ ಇತನಿ ಚತುರ 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 ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವೇ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗಮಲ್ಲರ ಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕರುಣಾಳು ಕುರುಭೂಪರಾಜೇಶ್ವರ
ಸಮರಸಲ್ಲದು ಎಂದು ಉಸಿನಗೆಯವರ ಸೂಸಿ ಸಮರಸಲ್ಲದು ಎಂದು ಉಸಿನಗೆಯ ವರಸೂಸಿ ಸಂಧಿಯಾಚಿಸಲು ಬಂದಿಹನು ಕೃಷ್ಣ ಕುರುನಾಧನರೊಳ್ ಕುಶಲದಿ ಸಂಧಿಯಾಚಿಸಲು ಬಂದಿಹನು ಕೃಷ್ಣ ಕುರುನಂದನರೊಳ್ ಕುಶಲದಿ ನೀಲವರ್ಣನ ಸೌಮ್ಯ ರೂಪ ಕೃಷ್ಣ ಮುಕುಂದ ದೇವಕಿ ಕಂದ ಕೃಷ್ಣ ಮುಕುಂದ ದೇವಕಿ ಕಂದ ಜಗವಿಹುದೇ ನಿಲ್ದ ಮಾಧವ ಜಗವಿಹುದೇ ನಿಲ್ದ ಜಗವಿಹುದೇ ನಿಲ್ದ ಕೇಶವ ಜಗವಿಹುದೇ ನಿಲ್ದ ನರ್ತಕಿಯರೇ, ಏನು ಮತ್ತೊಮ್ಮೆ ಹಾಡಿ, ಮತ್ತೊಮ್ಮೆ ಹಾಡಿ. ಜಗವಿಹುದೇ ನಿಲ್ದ ಕುರುಕುಲ ದೊರೆಗೆ ಜಗವಿಹುದೇ ನಿಲ್ದ ಮಲ್ಲರುಳು ಮಲ್ಲ ಎಲ್ಲವನು ಬಲ್ಲ ಮಲ್ಲರುಳು ಮಲ್ಲ ಎಲ್ಲವನು ಬಲ್ಲ ನಿನಗಾರು ಸಮರಿಲ್ಲ ಇದರೆಯೋ ನಿನಗಾರು ಸಮರಿಲ್ಲ ನಿನಗಾರು ಸಮರಿಲ್ಲ ಇದರೆಯೋ ನಿನಗಾರು ಸಮರಿಲ್ಲ ಅವರಾಗದಲ್ಲಿ ವರ್ಣಿಪುದೋ ನಿನ್ನ ಅವ ಸಂಗೀತವ ಹಾಡಿಕೊಂಡಾಡಲು ಅವ ಸಂಗೀತವ ಹಾಡಿಕೊಂಡಾಡಲು ಸಾರ್ವಭೌಮ ನಿನ್ನ ಚಲವ ನೆರೆದ ಸಭೆಯೊಳಲಿ ಅವರಾಗದಲ್ಲಿ ವರ್ಣಿಪುದೋ ದಿಮಿದಾಗ ಜಣು ತತ್ತ ತಗದಿಮಿದಾಗ ಜಣು ತಗದಿಮಿದಾಗ ಜಣು ತಗದಿಮಿದಾಗ ಜಣು ದಿತ್ತಿತ್ತ ತಗದಿಮಿದಾಗ ಜಣು ದಿಮಿದಾಗ ಜಣು ತಗದಿಮಿದಾಗ ಜಣು ತೋಂ ತೋಂ ತೋ ದಿಮಿದಾಗ ಜಣು ದಿಮಿದಾಗ ಜಣು ತಗ ದಿಮಿದಾಗ ಜಣು ನಮ್ 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 ತಗ ದಿಮಿದಾಗ ಜಣು ತಗ ದಿಮಿದಾಗ ಜಣು ತಗ ದಿಮಿದಾಗ ಜಣು ತಂಗಳದರ ಗಿಡದ ತಗ ದಿಮಿದಾಗ ಜಣು ದಿಮಿದಾಗ ಜಣು ತಗ ದಿಮಿದಾಗ ಜಣು ದಿಮಿಜ ತುಂಗ ತಕ್ಕ ದುಂಗ ಕಿಡ್ತಾಕು ತಕ್ಕ ದುಂಗ ಜಿಗಿ 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 ಜಿಗಿತ ಜಿಗಿ 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 ಜಿಗಿತ ಜಿಗಿ ಜಿಗಿತ ಜಿಗಿ ಜಿಗಿತ ತುಂಗ ತಕ್ಕ ದುಂಗ ಕಿಡ್ತಾಕು ತಕ್ಕ ದುಂಗ ಜಿಗಿ 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 ಜಿಗಿತ ಜಿಗಿ 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 ಜಿಗಿತ ಜಿಗಿ 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 ಜಿಗಿತ ಜಿಗಿ ಜಿಗಿತ ಜಿಗಿ ಜಿಗಿತ ತುಂಗ
ತುಂಗ ತಕ್ಕ ದುಂಗ ಕಿಡ್ತಾಕು ತಕ್ಕ ದುಂಗ ಜಿಗಿ 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 ತತ್ತೈ ಜಿಗಿ 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 ತತ್ತೈ ಜಿಗಿ 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 ತ ಜಿಗಿ ಜಿಗಿ ತ ಜಿಗಿ ಜಿಗಿ ತ ಜಿಗಿ ಅಗ್ರಜ ಅವರಾಗದಲ್ಲಿ ವರ್ಣಿಸಲು ನಿನ್ನ ಅವ ಸಂಗೀತವ ಹಾಡಿಕೊಂಡಾಡಲು ಅವ ಸಂಗೀತವ ಹಾಡಿಕೊಂಡಾಡಲು ಸಾರ್ವಭೌಮ ನಿನ್ನ ಚಲವ ನರೆದ ಸಭೆಯೊಳಲಿ ಅವರಾಗದಲ್ಲಿ ವರ್ಣಿಸಲು ಕೃಷ್ಣ ಭಾವ ನೋಡಿದೆಯಾ ನರ್ತನ? ನೋಡಿದೆನು, ಹೇಗಿತ್ತು? ಬಹಳ ಸೊಗಸಾಗಿತ್ತು. ಇನ್ನೊಂದು ಬಾರಿ ಆಗಬಹುದು. ಕೃಷ್ಣ ಕೃಷ್ಣ, ನೀನು ಬಂದ ಸಮಾಚಾರವನ್ನು ತಿಳಿಸು. ಈ ಗುರುಜನರ ಹಿರಿಯನ್ನು ಅನುಸರಿಸಿ ಕೇಳುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆನು. ಯುದ್ಧದ ವಿಚಾರವೊಂದನ್ನು ಬಿಟ್ಟು ಬೇರೇನಾದರೂ ಹೇಳಬಹುದಲ್ಲವೇ? ನಾನು ರಾಜ್ಯದ ವಿಚಾರವಲ್ಲದಿದ್ದರೆ ಇಲ್ಲಿಗೆ ಬರುತ್ತಿರಲೇ ಇಲ್ಲವಲ್ಲ ಭಾವ. ಕೃಷ್ಣ, ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡು ಕಾಡಿಗೋದಾಗಲೇ ಅದರ ಮೇಲಿನ ಹಕ್ಕನ್ನು ಕಳೆದುಕೊಂಡದ್ದಾಯಿತು. ಮತ್ತೆ ಅದನ್ನು ಹೊಂದುವುದೆಂದರೇನು? ಶ್ರೀಕೃಷ್ಣರು ಸಭೆಗೆ ಬಂದಿರುವ ಕಾರಣವನ್ನು ತಿಳಿಸುವಂತರಾಗಿ, ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು, ಈ ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಅದನ್ನು ರಕ್ತದಾನ ಮಾಡುವಿರೋ? ಇವೆರಡರಲ್ಲಿ ಒಂದನ್ನು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ಅಜ್ಞಾತವಾಸ ವನವಾಸಗಳನ್ನು ಮುಗಿಸಿಕೊಂಡು ಬಂದರಲ್ಲವೇ? ಸತ್ಯವಂತರಾದ ಪಾಂಡವರು ತಾವು ಬಾಲ್ಯದಿಂದಲೂ ತೋರುತ್ತಿರುವ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ಕಪಟದ್ಯೂತ, ಲಾಕ್ಷಗೃಹದಾನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ನ್ಯಾಯವಾಗಿ ಸಲ್ಲಬೇಕಾದ ಭಾಗಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಸಾವಧಾನದಿಂದ ಸಂಧಿಗೆ ಸಮ್ಮತಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ನಡೆಯುವ ವಿಚಾರ ಅವಿಚಾರ, ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿರತಕ್ಕದ್ದು. ದುರ್ಯೋಧನ, ಪಿತಾಮಹ, ವತ್ಸ ದುರ್ಯೋಧನ ಮಾಸರ್ಯ ಬೇಡಯ್ಯ, ಅನುಜಳು ನಿನಗೆ ಆಕ್ರೋಶ. ವತ್ಸ ದುರ್ಯೋಧನ ಮಾಸರ್ಯ ಬೇಡಯ್ಯ, ಅನುಜಳು ನಿನಗೆ ಆಕ್ರೋಶ. ಕನಕಾದಿಗಳು ಮನುಜರು ಸ್ಥಿರವೇ.
ಸರಿಯಬೇಡಯ್ಯ ಆಟವನ್ನು ಮಾಡಿ ಸಾಗೋ ಮೇರಿವೆ ಕುರುಭೂಮಿಯ ಅರ್ಧ ಭಾಗವನ್ನೀಡೈ ಅರ್ಧ ಭಾಗವನ್ನೀಡೈ ದುರ್ಯೋಧನ ಪಿತಾಮಹ, ನೀವು ಪಾಂಡವರು ಸಹೋದರರಲ್ಲವೇ? ಸಹೋದರರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳು, ಇದೇ ನನ್ನ ಅಭಿಮತ. ದುರ್ಯೋಧನ, ಪಾಂಡವರು ನಿನಗೆ ಸಹೋದರಲ್ಲವೇ? ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಓಹೋ, ವಿದುರ ಮಹಾಶಯರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ನನ್ನದು ಅರಣ್ಯ ರೋದನವೇ? ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಹಿರಿಯರಾದ ಬುದ್ಧಿ ಹೇಳುವುದು ನಮ್ಮ ಕರ್ತವ್ಯ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು, ಇದೇ ನನ್ನ ಅಭಿಮತ. ವಿದುರ, ಏನು ಪಾಂಡವರಿಗೆ ಬರಬೇಕಾದ ರಾಜ್ಯ ನಿನಗಾಗಲಿ ಪಿತಾಮಹ ಭೀಷ್ಮರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಾಣುವುದೇ? ಏಕೆ? ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡಿರುವಿರಿ. ಎಲ್ಲವೋ ರಾಯಭಾರಿ, ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ನಿರ್ವಹಿಸಿರುವೆ. ಆದರೆ ಈ ನಿನ್ನ ಒಡಂಬಡುವ ಮಾತಿಗೆ ಮರಳಾಗುವ ಬುದ್ಧೀನನು ಈ ದುರ್ಯೋಧನನಲ್ಲ. ಕೃಷ್ಣ, ಚೆನ್ನಾಗಿ ತಿಳಿದಿರು, ಇದು ಶುದ್ಧ ಕ್ಷತ್ರಿಯನ ರಕ್ತವೇ ಹೊರತು ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ಇದು ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯತೆ, ದುರಾಭಿಮಾನ. ಯೋಚನೆ ಮಾಡು ಕೌರವೇಶ್ವರ. ಏನಂದೇ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಭಿಮಾನದ, ದುರಾಶಯದ ಮಾತು. ಹಾಗಲ್ಲ, ಹೇಳುವೆನು ಕೇಳು. ಈ ಕೆಚ್ಚದೆ ಕೌರವರನ್ನು ಕೊಚ್ಚಬೇಕೆಂದರಲ್ಲವೇ ಆ ನಿನ್ನ ತುಚ್ಛ ಪಾಂಡವರು. ಅದು ದುರಾಗ್ರಹ. ಈ ದುರ್ಯೋಧನ ದುಶ್ಯಾಸನಾದಿಗಳನ್ನು, ಲೋಕೈಕ ವೀರರಾದ ಈ ದುರ್ಯೋಧನ ದುಶ್ಯಾಸನಾದಿಗಳನ್ನು ಕುಡಿಗೈಯಬೇಕೆಂದರಲ್ಲವೇ ಅದು ದುರಾಗ್ರಹ. ಲೋಕೈಕ ವೀರ ಪಾರ್ಥನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಅದು ದುಸ್ಸಹವಾಸ. ತಾವೇ ಜಯಶೀಲರು, ತಾವೇ ಸಮರ್ಥರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರೋರಲ್ಲವೇ ಆ ನಿನ್ನ ಗತಿಕೆಟ್ಟ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೋಗು ಕೃಷ್ಣ. ನನ್ನ ಅಣ್ಣನ ಮಾತುಗಳೆಲ್ಲವೂ ನನಗೂ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಅಗ್ನಿಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳುವುದೋ ಬೇಡ ಬೇಡ ಬಲ ಬೇಸರವ. ಹೇಳಿ ಪಾಂಡವರ ಕೂಡಿ ಬಾಳುವುದೋ ಬೇಡ ಬೇಡ ಬಲ ಬೇಸರವ. ನಾಡು ದೊರೆಯೋದು ಕಾಡಿಗೋಡಲೆ ಕೃಷ್ಣ, ನಾಡು ದೊರೆಯೋದು ಕಾಡುಗೋಡಲೆ. ಸೇರಲಾಗದು ರಾಜ್ಯದಳು, ಸೇರಲಾಗದು ರಾಜ್ಯದಳು. ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ, ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ ಎಟ್ಟಿ ಮರಿವೆ ದರೆಯೊಳಗೆ, ಎಟ್ಟಿ ಮರಿವೆ ದರೆಯೊಳಗೆ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲ ಬೇಸರವ, ಬೇಡ ಬೇಡ ಬಲ ಬೇಸರವ. ಕೃಷ್ಣ, ಉಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ, ಎದುರು ಬಿದ್ದ ಎದುರಾಳಿಗಳ ಸೊಕ್ಕಡಗಿಸಬಲ್ಲೆ. ಆದರೆ ಇಂತಹ ನುಡಿಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ.
ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನೇ ಕಲಕಿ ಬಿಡಬಲ್ಲ ಗಂಡುಗಳಿಗಳು ನಾವೆಂದು ತಿಳಿ ಆ ನಿನ್ನ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆ ಬಿಸಿ ರಕ್ತಪಾನ ಮಾಡದೆ ಕೊನೆಗಳದು. ಹೀಗಿರುವಾಗ ಹೋಗು ಕೃಷ್ಣ, ಸಮರವೇ ಸಿದ್ಧ. ಕೃಷ್ಣ ಹದ ಮರದಯ ಮದವ ಮುರಿದು ಮುದದೆ ಮೆರವೆ ನಂಬಲ ಹದ ಮರದಯ ಮದವ ಮುರಿದು ಮುದದೆ ಮೆರವೆ ನಂಬಲ ಮುದದೆ ಮೆರವೆ ನಂಬಲ ಮುದದೆ ಮೆರವೆ ನಂಬಲ ಕೃಷ್ಣ ಭ್ರಷ್ಟರನ್ನು ಈಗ ನಷ್ಟಗೈವೆ ಬೇಗ ಭ್ರಷ್ಟರನ್ನು ಈಗ ನಷ್ಟಗೈವೆ ಬೇಗ ಭ್ರಷ್ಟರನ್ನು ಮುಟ್ಟಿಯಿಂದ ಕುಟ್ಟಿಕೊಳ್ಳುವೆ ನಂಬಲ ಭ್ರಷ್ಟರನ್ನು ಮುಟ್ಟಿಯಿಂದ ಕುಟ್ಟಿಕೊಳ್ಳುವೆ ನಂಬಲ ಅದ ಮರದಯವಾದ ಮದುರಿದು ಮುದದಿ ಮೆರವೆ ನಂಬಲ ಮುದದಿ ಮೆರವೆ ನಂಬಲ ಮುದದಿ ಮೆರವೆ ನಂಬಲ ಕೃಷ್ಣ ಎದುರು ಬಿದ್ದ ಎದುರಾಳಿಗಳ ಸದ್ದನ್ನಡಗಿಸಿದ್ದಾರೆ. ನಾನು ಸಿಂಧೂರಾಜನೇ ಅಲ್ಲ ಕೃಷ್ಣ, ಸಿಂಧೂರಾಜನೇ ಅಲ್ಲ. ಆ ನಿನ್ನ ಬಂಡ ಭೀಮನ ಗುಂಡಿಗೆಯ ಬಿಸಿ ರಕ್ತವನ್ನು ಹೀರಲು ನಾವು ಸದಾ ಸಿದ್ಧರಿದ್ದೇವೆ ಕೃಷ್ಣ, ಸದಾ ಸಿದ್ಧರಿದ್ದೇವೆ. ಹೋಗು ಕೃಷ್ಣ ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನದ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ಯದುಪತಿ, ಸ್ವಾರ್ಥ ಸಾಧನೆಗಾಗಿ ಅಡ್ಡ ರಾಜ್ಯದ ನೆಪವೇ ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅಡ್ಡ ರಾಜ್ಯದ ನೆಪವೇ ದೂತನಾಗಲು ಏಕೆ ದಾತನ್ಯಾರೋ ಹಿತವಾ ಮರೆತದೆ ಕೆಣಕಿ ಫಲಿಸುವುದೇ ಮುನ್ನ ಬರುವುದೋ ವೀರ ಸಮರ ಕೃಷ್ಣ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕೆ ಇಡೀ ಕ್ಷತ್ರಿಯ ಕುಲವನ್ನು ಏಕೆ ಧ್ವಂಸ ಮಾಡುವೆ? ಇದು ನಿನ್ನ ಧರ್ಮವೇ ಕರ್ಣ? ಧರ್ಮ ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನೀ ಕೃತ್ರಿಮ ಸಂಧಾನಕ್ಕೆ ನಾವೆಂದಿಗೂ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪ, ಯಾದವಾಗ್ರಣಿಯ ಗಂಟಲು ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳಿ. ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯನ್, ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯನ್, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯನ್, ಜೋರು ನೀ ಜ್ಞಾತಿಯರಳು ಮೈತ್ರಿ ಭಾವವಾ. ತೋರು ನೀ ಜ್ಞಾತಿಯರಳು ಮೈತ್ರಿ ಭಾವವ, ಸಹೋದರರ ಸಾನೆ ಕೆಣಕಿ ಮೀರಿ ಮೆರೆಯಬೇಡವೆನುತ. ಸಹೋದರರ ಸಹನೆ ಕೆಣಕಿ ಮೀರಿ ಮೆರೆಯಬೇಡವೆನು. ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯನ್,
ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಿಂ ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರ ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರಂ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ಹಠ ಮಾಡದೆಯನ್ನ ದಿಟ ನುಡಿ ಆಲಿಸು ಹಠ ಮಾಡದೆಯನ್ನ ದಿಟ ನುಡಿ ಆಲಿಸು ಸಹೋದರರ ತಾನೆ ಕೆಣಕಿ ಮೀರಿ ಮೆರೆಯಬೇಡವೆನುತ ಕುರು ಪಾಂಡವರ ದ್ವೇಷಕ್ಕೆ ಮೂಲ ಕುರು ಪಾಂಡವರೀರ್ವರ ದ್ವೇಷಕ್ಕೆ ಮೂಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ಹಠ ಮಾಡದೆಯನ್ನ ದಿಟ ನುಡಿ ಆಲಿಸು ದುರ್ಬೋಧೆಗೆ ಕಿವಿ ಕೊಡದೆ ದುರ್ಬೋಧೆಗೆ ಕಿವಿ ಕೊಡದೆ ತಪ್ಪಿಸು ಯುದ್ಧದಿ ನಡೆಯುವ ತುರಿತಾಂತವ ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಿಂ ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಿಂ ಘೋರ ಯುದ್ಧ ಬೇಡವೆಂದು ನಾ ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಿಂ ಭಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಿಂ ಸಾರಿ ಸಾರಿ ಪೇಳ್ವೆ ನಿನಗೆ ಭಾರಿ ತಾಳ್ಮೆಯಿಂ ದುರ್ಯೋಧನ ಇವರನ್ನೊಮ್ಮೆ ನೋಡು ನಿನ್ನ ಗುರು ಹಿರಿಯರು ಬಂಧು ಬಾಂಧವರು ಅಣ್ಣ ತಮ್ಮಂದಿರು ನಿನ್ನೊಬ್ಬನ ಹಿತಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇಕೆ ಧ್ವಂಸ ಮಾಡುವೆ ಪಾಂಡವರ ಮೇಲಿನ ರಾಜ್ಯದ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಚಿಂತೆ ಇಲ್ಲ ಸಂಧಿಗೆ ಸಮ್ಮತಿಸು ದಾನವ ವಿಜಯೇ ಈ ಯದುಪತಿಯು ಕೇವಲ ಪಾಂಡವರಿಗಾಗಿ ಅಲ್ಲ ಮತ್ತಾರ ಸಲುವಾಗೋ ನಿಮ್ಮ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಪ್ರದಾನ ಮಾಡುತ್ತಿರುವೆನು ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ ಇದರಲ್ಲಿ ನನ್ನ ತಪ್ಪೇನು ಯದುಪತಿ ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ ಸತ್ಯವಾಕ್ಯ ಪರಿಪಾಲನೆಗಾಗಿ ಅಜ್ಞಾತವಾಸ ವನವಾಸ ಮಾಡಿದ್ದು ಅಪರಾಧವೇ ಕೃಷ್ಣ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ಯಾರಿಗೂ ಸಾಧ್ಯವಿಲ್ಲ ಏನಂದೆ ಪಾಂಡವರು ಪುರುಷ ಪ್ರಧಾನರೆಂದರವಯ ಕೃಷ್ಣ ಆ ರೋಷರಹಿತ ಪಾಂಡವರನು ನೀ ನವನೀತ ಚೋರ ಪುರುಷ ಪ್ರಧಾನರೆಂದರವಯ ಕೃಷ್ಣ ಆ ರೋಷರಹಿತ ಪಾಂಡವರನು ನೀ ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿರ್ದುಡೆ ಆ ಗಂಡದಯ ಗುಂಡಿಗೆ ಉಳ್ಳುವವರೇ ಆಗಿರ್ದುಡೆ ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿರ್ದುಡೆ ಆ ಗಂಡದಯ ಗುಂಡಿಗೆ ಉಳ್ಳುವವರೇ ಆಗಿರ್ದುಡೆ ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಕೆಂಡ ಮಂಡಲವ ತೋರಿ ಪ್ರಚಂಡತ್ವವ ಮೆರೆಯದೆ ಕೆಂಡ ಮಂಡಲವ ತೋರಿ
ಪ್ರಚಂಡತ್ವವ ಮೆರೆಯದೆ ಷಂಡರನ್ನೆಯ ಸಭೆಯ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ದೋರ್ದಂಡರೆಪೆ ಮಾಧವ ಮಾಧವ ಕೃಷ್ಣ ಆ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಧರ್ಮಬೀರುಗಳಾದವರ ಕೈಯಲ್ಲಿ ಈ ವಿಫಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಕೆಲಸವು ನನ್ನಿಂದಾಗದು. ಏನಂದೇ ಕೃಷ್ಣ? ಯುದ್ಧದ ಭಯವನ್ನು ತೋರುವೆಯಾ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಸಕುನಿಯ ಸಲಹೆಯಂತೆ ಧರ್ಮರಾಯನನ್ನು ಕಪಟದ್ಯೂತಕ್ಕೆ ಎಳೆತಂದದನ್ನು ಮರೆತೆಯಾ? ಸಹೋದರರ ಪತ್ನಿ ಎಂಬುದನ್ನು ಮರೆತು ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ. ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು ಎಂದು ನೆನಪಿನಲ್ಲಿಡು. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯಾ? ಭೀಷ್ಮ ದ್ರೋಣ ಗುರು ಹಿರಿಯರ ಮಾತನ್ನು ಧಿಕ್ಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಏನಂದೆ ಕೃಷ್ಣ? ಜನರ ದೃಷ್ಟಿಯಲ್ಲಿ ಬುದ್ಧಿಹೀನನಾದರೂ ನಿನ್ನ ದೃಷ್ಟಿಯಲ್ಲೂ ಬುದ್ಧಿಹೀನನಾಗುವೇನು ಕೃಷ್ಣ? ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವರ ಪಾಂಚಾಲಿ. ಅಂದೇ ತೊಟ್ಟನು ಛಲವನ್ನ. ಭೂತ ಪ್ರೇತ ಪಿಶಾಚಿಗಳೊಡನಾದ ಭೂತನಾಥೇಶ್ವರನೇ, ಕಾಲ್ ಕೆರೆದು ಕದನಕ್ಕೆ ಬಂದರು ಸರಿಯೇ. ಕಲಿವಂಶದಿಂದ ಉದ್ಭವಿಸಿದ ಈ ಕುರುವಂಶ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಭಿಮಾನಧನನೆಂಬ ನಾನು ಮಸನದ ಮಣ್ಣಲ್ಲಿ ಮಣ್ಣಾಗಿಯೂ ಹೋದರೂ ಸರಿಯೇ. ಕೃಷ್ಣ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಇದೇ ನನ್ನ ಕಡೆಯ ನಿರ್ಧಾರ. ಕೆಟ್ಟರು ಸರಿಯೇ ಎದೆಗೆಡದೆ ಬಿಟ್ಟುಕೊಡಲು ಕುರುಭೂಮಿಯನ. ಕೃಷ್ಣ, ಕೆಟ್ಟರು ಸರಿಯೇ ಎದೆಗೆಡದೆ ಬಿಟ್ಟುಕೊಡಲು ಕುರುಭೂಮಿಯನ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನು ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನು ವೈರಿ ಕುಲವ. ಕಡೆಯ ನಿರ್ಧಾರ ಬೇಡ್ವೆ ಜಲಮತಿ ಪಾಂಡವರೊಡೆಯನು. ಕಡೆಯ ನಿರ್ಧಾರ ಬೇಡ್ವೆ. ಗುರುಬಲ ರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಹೌದು ಕೃಷ್ಣ, ಗುರುಬಲ ರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಬಿಡ. ಆಕಾಶ ಭೂಮಂಡಲದ ಭೋರ್ಗರೆದು ಬಾಯಿಯಲಿ. ಆಕಾಶ ಭೂಮಂಡಲದ ಭೋರ್ಗರೆದು ಬಾಯಿಯಲಿ. ರಾಜ್ಯವನ್ನು ಬಯಸುವವರು ಎಂದರು ಯುದ್ಧವನ್ನು ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಂದರು ಯುದ್ಧವನ್ನು ಮಾಡಿ ಗೆದ್ದು ಪಡೆಯ ನಿರ್ಧಾರ ಬೇಳೆ. ಜಗಮತಿ ಪಾಂಡವರೊಡೆಯನು ಪಡೆಯ ನಿರ್ಧಾರ ಬೇಳೆ. ಪಾಂಡವರಿಗೆ ಭಾಗವ ಕೊಡಿಸಲಿ ಪಟ್ಟ ಸಮಸಾರ್ಥಕವಾಗದೆ.
ಅಲ್ಲವೇ ಕೃಷ್ಣ? ಪಾಂಡವರಿಗೆ ಸಮಭಾಗವ ಕೊಡಿಸಿ ಪಟ್ಟ ಸಮಸಾಧಕವಾಗಿ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀನು ಸಜ್ಜಾಗಿರುವೆ. ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀನು ಸಜ್ಜಾಗಿರುವೆ. ಹಾಗಾಗಿ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಗಳನ್ನು ಸತ್ಕರಿಸಲಿರುವರು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಗಳನ್ನು ಸತ್ಕರಿಸಲಿರು. ಕಡೆಯ ನಿರ್ಧಾರ ಬೇಳೆ ಗಣಮತಿ ಪಾಂಡವ ಒಡೆಯನಿಗೆ. ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ. ಕೃಷ್ಣ, ಛಲ ತೊಟ್ಟು ಮಾಡುವೆನು ಯುದ್ಧ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಆ ಖಂಡ ಸಾಮ್ರಾಜ್ಯ. ಹೋಗು ಕೃಷ್ಣ, ಹೋಗು. ಆ ನಿನ್ನ ಬಡ ಪಾಂಡವರಿಗೆ ತಿಳಿಸು, ಯುದ್ಧದ ಸಲಕರಣೆಗಳನ್ನು ಸಿದ್ಧ ಮಾಡಿಕೊಳ್ಳುವಂತೆ. ಕಡೆಗೂ ನನ್ನ ಮಾತನ್ನು ನಿರಾಕರಿಸಿ ಬಿಟ್ಟೆಯಲ್ಲ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅಪರಾಧವೇ ಯದುಕುಲ ಕಳಂಕ ಸ್ವರೂಪ. ದುರ್ಯೋಧನ, ಕೃಷ್ಣ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಕಂದನಾಗದೆ ಮುಂದಾಲೋಚಿಪುದುಚಿತ, ಅಂದನಾಗದೆ ಮುಂದಾಲೋಚಿಪುದುಚಿತ, ಸಂಧಿಗಾಗಿ ಬಂದವನನು ನಿಂದಿಪುದನುಚಿತ, ಸಂಧಿಗಾಗಿ ಬಂದವನನು ನಿಂದಿಪುದನುಚಿತ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ನುಡಿಯ ಒದರದಿರಲ್ಲ ಮಾಧವ. ಕೃಷ್ಣ, ಅವ ಪದೇ ಪದೇ ಅದೇ ನುಡಿಯ ಒದರದಿರಲ್ಲ ಮಾಧವ. ಅನಕ ನುಡಿಗಳು ರಕ್ತದ ಕಣಕಣವು ಕುದಿದು, ಅಣಕ ನುಡಿಗಳಿಲ್ ರಕ್ತದ ಕಣಕಣವು ಕುದಿದು ರಣಗಳವರನ್ನು ಒಲಿಸಲು ಪಣ ತೊಟ್ಟಿರುವ ಕೆರಳಿದ ಕೇಸರಿಯ. ಅದೇ ಪದೇ ಅದೇ ನುಡಿಯ ಒದರದಿರಲ್ಲ ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣದೊಳು ನಿನ್ನ ಸೊಕ್ಕಳಗಿಸುವ ಮಹಾಬಲಾಢ್ಯರುಗಳಿಹರೈ. ನಿನಗೆ ನೀಡಿರುವೆ ಸಲ್ಲಿಸು ಯೋಗವ ಉಲ್ಲಾಸ ಪಡುನಿ. ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳನ್ನು, ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳು. ಎಣಕಿ ಕೌರವನ ಕ್ರೋಧಾಗ್ನಿಯಂ ಸಲ್ಲದ ಮಾತುಗಳಾಡಿ ಸಲ್ಲದಗಿಸಿಕೊಳ್ಳಬಹುದು. ಎಣಕಿ ಕೌರವನ ಕ್ರೋಧಾಗ್ನಿಯಂ ಸಲ್ಲದ ಮಾತುಗಳಾಡಿ ಸಲ್ಲದಗಿಸಿಕೊಳ್ಳಬಹುದು. ಯಾರಿಹರೋ ಯಾರಿಹರೋ ಛಲದಂಗ ಮಲ್ಲನೊಡನೆ ಹೋರಾಡಿ ಗೆಲ್ಲುವವರು. ಪುರುಷೋತ್ತಮನೋಳ್ ದುರಹಂಕಾರವ ತೋರಿದೆಯಾದೊಡೆನಿ. ಪುರುಷೋತ್ತಮನೋಳ್ ದುರಹಂಕಾರವ ತೋರಿದೆಯಾದೊಡೆನಿ. ಹರುಷದಿಂದೊಳೆವ ಕುರು ಸಿಂಹಾಸನ, ಹರುಷದಿಂದೊಳೆವ ಕುರು ಸಿಂಹಾಸನ. ಕ್ಷಣದೋಳ್ ಹತಪತನ. ಇನ್ನಿವನನ್ನು ಈ ಸಭೆಯೊಳು ಮನ್ನಿಪದನುಚಿತ, ಇನ್ನಿವನನ್ನು ಈ ಸಭೆಯೊಳು ಮನ್ನಿಪದನುಚಿತ. ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನಂ. ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನಂ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ.
ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರು ನಿರ್ಧರಿಸಬೇಕಾಗಿಲ್ಲ, ಈಗಾಗಲೇ ನಾನು ನಿರ್ಧರಿಸಿ ಮುಖ್ಯ ಸಲಹೆ ನೀಡಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಈ ನಮ್ಮ ಸಾರ್ವಭೌಮರಿಗೆ. ಏನೆಂದು? ಅದನ್ನು ಈ ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ಕೃಷ್ಣ, ನಿನ್ನನ್ನು ಸೂಕ್ತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಶಕುನಿ ಮಾವರು ಉಚಿತವಾದ ಸಲಹೆಯನ್ನಿತ್ತಿರುವರು. ಓಹೋ, ಶಕುನಿ ಮಾವನ ಸಲಹೆ ಎಂದರೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದು, ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸಲಹೆ ಇದು. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸುವೆಯಾ? ಸ್ವೀಕರಿಸುವೆನು. ನಿಜವಾಗಿಯೂ ಸ್ವೀಕರಿಸುವೆಯಾ? ನಿಜವಾಗಿಯೂ. ಸಹೋದರ ಅಗ್ರಜ, ಸಿಂಧೂರಾಜ, ಪೌರವೇಶ್ವರ, ತೆಗೆದುಕೊಳ್ಳಿ ಈ ಹಗ್ಗವನ್ನು, ಬಂಧಿಸ್ರಿ ಈ ಧೂತನನ್ನು. ಯಾರನ್ನು ಬಂಧಿಸಿರೋ ಮಂದಮತಗಳಿಲ್ಲ. ನಿನ್ನ